ಕುರುಬರು ನುಡಿದಂತೆ ನಡೆಯುವವರು ಎಂದು ಕುರುಬ ಸಮುದಾಯದ ಹಿರಿಯ ಮುಖಂಡ ಯಲಿಯೂರು ನಾಗಣ್ಣ ತಿಳಿಸಿದರು. ಅವರು ಚನ್ನಪಟ್ಟಣದ ಕಾಳಿದಾಸ ಹಾಸ್ಟೆಲ್ನಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿ, ಮುಖ್ಯಮಂತ್ರಿ ಸ್ಥಾನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಭರವಸೆ ಕೊಟ್ಟಂತೆ ಪಕ್ಷಕ್ಕಾಗಿ ದುಡಿದ ನಾಯಕ ಡಿ.ಕೆ. ಶಿವಕುಮಾರ್ಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟಿರುವುದು ಮಾತು ತಪ್ಪದ ಸಿದ್ದರಾಮಯ್ಯರಾಗಿದ್ದಾರೆ ಎಂದು ತಿಳಿಸಿದರು. ಸಿದ್ದರಾಮಯ್ಯರವರನ್ನು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸ್ಥಾನ ನೀಡಲಿ, ಅವರ ಮಗ ಯತೀಂದ್ರ ಸಿದ್ದರಾಮಯ್ಯರವರಿಗೆ ಹಾಗೂ ಮಾಜಿ ಸಚಿವ ಎಚ್.ಎಂ. ರೇವಣ್ಣರವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ಮುಖ್ಯಮಂತ್ರಿಯಾಗಲಿರುವ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿದರು. ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಕೆ.ಬಿ. ಬೀರಯ್ಯ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಚ್.ಬಿ. ರಾಮಣ್ಣ, ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವಿಲೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕುರುಬರ ಸಂಘದ ನಿರ್ದೇಶಕರಾದ ಮಾದೇಶ, ಶಿವಬೀರಯ್ಯ, ಉಚ್ಚೈದೊಡ್ಡಿ ಶಿವಣ್ಣ, ಉಮೇಶ್, ಶ್ರೀನಿವಾಸ್, ರೇವಣ್ಣ, ಅಮಳಿದೊಡ್ಡಿ ಶಿವಲಿಂಗಯ್ಯ, ಜಯಲಕ್ಷ್ಮಿ, ಶಿವಲಿಂಗಪ್ಪ, ಶಂಕರಗೆರೆ ದೊಡ್ಡ ಉಚ್ಚಯ್ಯ, ರವಿ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ವಿಶೇಷ ಏನು ಅಂತ ಹೇಳಿದ್ರೆ, ಸುಮಾರು 8 ವರ್ಷಗಳ ಕಾಲ ಆಡಳಿತ ಮಾಡಿ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇನೆ ರಾಜ್ಯ ಮಟ್ಟದ ಅಹಿಂದ ನಾಯಕರಾಗಿ ಮತ್ತು ದಕ್ಷ ಆಡಳಿತವನ್ನು ಕೊಟ್ಟು ಯಾವುದೇ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಟ್ಕೊಳ್ಳಿಲ್ಲ ಅಥವಾ ದ್ವೇಷ ಮಾಡಲಿಲ್ಲ. ಯಾರ ಯಾವುದೇ ಪಕ್ಷದಲ್ಲೂ ದ್ವೇಷ ಮಾಡಲಿಲ್ಲ. ಪಕ್ಷಾತೀತವಾಗಿ ಒಳ್ಳೆ ಆಡಳಿತವನ್ನು ಕೊಟ್ಟು ಒಳ್ಳೆ ನಾಯಕರಾಗಿ ಸೇವೆ ಮಾಡೋರು. ಆದ್ರೆ ಹೈಕಮಾಂಡ್ ನಿರ್ದೇಶನದ ಮೇಲೆ ಇವತ್ತು ನುಡಿದಂತೆ ನಡೆದರು ಅಂತ ಹೇಳುವಾಗೆ ರಾಜೀನಾಮೆನ ಕೊಡುವಂತಹ ಸಂದರ್ಭ ಬಂತು. ಅವ್ರು ಅವತ್ತಿಂದು ಹೇಳ್ತಾ ಇದ್ರು, ಏನು ಹೈಕಮಾಂಡ್ ಸೂಚಿಸಿದ್ರೆ ನಾ ಈ ಗಂಟೆಗೆ ರಾಜೀನಾಮೆ ಕೊಡ್ತಿದ್ದ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ಹೈಕಮಾಂಡ್ ಮೊನ್ನೆ ಕರೆದು ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ಚಾಚು ತಪ್ಪದೇನೆ ಮಾತನಾಡಿ ರಾಜೀನಾಮೆ ಕೊಟ್ಟರು. ಕಾರಣ ಇನ್ನೂ ಒಂದಿನ ನಾವು ಸಂತೋಷ ಪಡುವಂತ ವಿಚಾರ ಸಮುದಾಯದಲ್ಲಿ ನಾವು ಹೇಳುವಂತದ್ದೇನು ಅಂದ್ರೆ, ಆಳುವಂತ ಕುರುಬರು ಮಾಡದ್ ಮಾತಂತೆ ನಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿದ್ದರಾಮಯ್ಯನವರು. ಅವ್ರು ಏನು ಮಾತು ಕೊಟ್ಟಿದ್ರು ಅಥವಾ ಮಾತು ಆಡಿದ್ರು ಹೈಕಮಾಂಡ್ ಜೊತೆ, ಅದ್ರ ಪ್ರಕಾರ ನಮ್ಮ ಸಮುದಾಯದ ಒಂದು ಏನು ಗೌರವಾನ್ವಿತ ಭಾಷೆ ಇತ್ತು, ಆಲ್ಮಾರ್ಕ್ ಕುರುಬರು ಮಾತು ಕೊಟ್ರೆ ಮಾತೆ ಬದಲಾವಣೆ ಆಗ ನಡ್ಕೊಳ್ತಾರೆ ಎನ್ನುವಂತ ಒಂದು ಇದಕ್ಕೆ ಅವರು ಬದ್ಧರಾಗಿ ರಾಜೀನಾಮೆ ಕೊಟ್ಟರು. ಅವ್ರ ಹೆಸರನ್ನ ಉಳಿಸ್ಕೊಂಡ್ರು. ಅದೇ ತರ ಈಗ ಇವತ್ತಿನ ಸಂದರ್ಭ ನಾವೊಂದು ಸಮುದಾಯ ತಲುಪೋದೇನೋ ಹೈಕಮಾಂಡ್ಗೆ ಅವರು ಆಡದ್ ಮಾತಂತ ನಡೆದಿರೋದ್ರಿಂದ ಅವ್ರನ್ನ ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಒಳ್ಳೆ ಉದ್ಯೋಗವನ್ನ ಕೊಟ್ಟು ಅವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕು ಅಂತ ಹೇಳಿ ನಾವನ್ನ ಹೈಕಮಾಂಡ್ ಕೇಳ್ಕೊಳ್ತೀವಿ. ಜೊತೆಗೆ ನಮ್ಮ ಸಮುದಾಯದಲ್ಲಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಕಳಸ ಇದ್ದಾಗೆ. ಆ ಕಳಸ ಇವತ್ತು ಅಧಿಕಾರದಿಂದ ಕೆಳಗಿಳಿದಿರೋದ್ರಿಂದ ಉನ್ನತವಾದ ಹುದ್ದೆ ಕೊಡಬೇಕು ಅನ್ನೋದು ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಅವ್ರ ಪುತ್ರ ಯತೀಂದ್ರ ಅವರಿದ್ದಾರೆ, ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಅವಕಾಶ ಕೊಟ್ಟು ಅವ್ರ ಅಪ್ಪನ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಮನವಿ ಮಾಡ್ತೀವಿ. ಜೊತೆಗೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಅವರು ಭಾರಿ ಕಷ್ಟಪಟ್ಟು ದುಡ್ದವ್ರೆ. ಹೈಕಮಾಂಡ್ ಇವತ್ತು ಅವ್ರಿಗೆ ಒಂದು ಅವಕಾಶ ಕೊಟ್ಟವ್ರೆ. ಅವರು ಸಹ ನಮ್ಮ ಜಿಲ್ಲೆಯವರೇ ಆಗಿರುವಂತ ನಮ್ಮ ಜಿಲ್ಲೆಯ ಪೂರ್ತಿ ಜನ ಪ್ರತಿಯೊಬ್ಬರು ಸಂತೋಷ ಪಡುವಂತ ವಿಚಾರ. ಅವರು ದಕ್ಷತೆಯಿಂದ ಒಳ್ಳೆ ಆಡಳಿತ ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಕಾರ್ಯಗಳು ಇನ್ನೊಂದು ಅನುಕೂಲ ಮಾಡಿಕೊಡ್ಲಿ ಪ್ರತಿಯೊಬ್ಬರಿಗೂ. ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಳ್ಳೆ ಆಡಳಿತ ಮಾಡಲಿ ಅಂತ ಅವ್ರು ನಾವು ಶುಭ ಕೋರ್ತೀವಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಮುದಾಯದಲ್ಲಿ ಇವತ್ತು 1ನೇ ಕಳಸ ಸಿದ್ದರಾಮಯ್ಯನವರಾದ್ರೆ 2ನೇ ಕಳಸ ಬಂದು ನಮ್ಗೆ ಎಚ್.ಎಂ. ರೇವಣ್ಣವರು. ಅವರು ನಮ್ಮ ಸಮಾಜದಲ್ಲಿ ಯಾರೇ ಕಷ್ಟ ಸುಖ ಅಂತ ಹೋದ್ರು ಭಾಗಿಯಾಗವ್ರೆ, ಸಂಘಟನೆ ಮಾಡ್ರೆ ಕಷ್ಟ ಆಗ್ತಾರೆ, ಭಾಗಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಇವರು ಅಧಿಕಾರದಿಂದ ಇಳಿದಿರೋದ್ರಿಂದ ಇವತ್ತು ನಮ್ಗೆ ದಾರಿದೀಪ ಆಗಿರೋರು ಇವತ್ತು ನಮ್ಮ ಸಮುದಾಯದಲ್ಲಿ ಎಚ್.ಎಂ. ರೇವಣ್ಣವರು. ಅವ್ರಿಗೆ ಏನಾದ್ರೂ ಆಗಲಿ ಈ ಸರ್ಕಾರದಲ್ಲಿ, ಹೊಸ ಸರ್ಕಾರದಲ್ಲಿ ಮಂತ್ರಿ ಮಾಡಿ ನಮ್ಮ ಸಮುದಾಯ ಸಂಘಟನೆಗೆ ಮತ್ತೆ ಅವರ ಎಲ್ಲಾ ಜವಾಬ್ದಾರಿಯನ್ನು ಹೊತ್ಕೊಂಡು ಅವರು ಇವತ್ತು ನೀಡಿಸಬೇಕಾಗಿದೆ. ಅದರಿಂದ ಅವ್ರ ಮಂತ್ರಿ ಕೊಡ್ಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ನಮ್ಮ ಸಮುದಾಯ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. Balu Public School is the 21st century school and we are the only future-proof school of town.